ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಎಸ್ಐಟಿ ಕಸ್ಟಡಿ ಇಂದು ಅಂತ್ಯವಾಗ್ತಾ ಇದೆ. ಇಂದಿಗೆ ಚಿನ್ನಯ್ಯನ ಪೊಲೀಸ್ ಕಸ್ಟಡಿ ಅವಧಿ ಅಂತ್ಯವಾಗ್ತಾ ಇದ್ದು 15 ದಿನಗಳಿಂದ ಎಸ್ಐಟಿ ಕಸ್ಟಡಿಯಲ್ಲಿರುವ ಚಿನ್ನಯ್ಯ ಇನ್ನು ಕೋರ್ಟ್ಗೆ ಚಿನ್ನಯ್ಯನನ್ನ ಹಾಜರುಪಡಿಸಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬೆಳ್ತಂಗಡಿ ಠಾಣಾ ಎಸ್ಐಟಿ ವಶದಲ್ಲಿರುವ ಆರೋಪಿ ಚಿನ್ನಯ್ಯ ಇಂದಿಗೆ ಚಿನ್ನಯ್ಯನ ಪೊಲೀಸ್ ಕಸ್ಟಡಿ ಅಂತ್ಯವಾಗ್ತಾ ಇದೆ. 15 ದಿನಗಳಿಂದ ಎಸ್ಐಟಿ ಕಸ್ಟಡಿಯಲ್ಲಿದ್ದಾರೆ ಚಿನ್ನಯ್ಯ. ಇಂದು ಕೋರ್ಟ್ಗೆ ಚಿನ್ನಯ್ಯನನ್ನ ಹಾಜರುಪಡಿಸಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಆ ನಂತರ ಚಿನ್ನಯ್ಯನ ಕಸ್ಟಡಿಯನ್ನ ಅಂತ್ಯ ಮಾಡಲಾಗುತ್ತೆ. ಇನ್ನು ಬೆಳ್ತಂಗಡಿ ಠಾಣಾ ಎಸ್ಐಟಿ ವಶದಲ್ಲಿದ್ದಾರೆ ಚಿನ್ನಯ್ಯ ಆರೋಪಿ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಪೊಲೀಸ್ ಕಸ್ಟಡಿ ಇಂದು ಅಂತ್ಯವಾಗ್ತಾ ಇದೆ. ಎಸ್ಐಟಿ ವಶದಲ್ಲಿದ್ರು 15 ದಿನಗಳಿಂದ. ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತನನ್ನ ವಿಚಾರಣೆಗೆ ಒಳಪಡಿಸಲಿಕ್ಕೆ ಅಂತ ಎಸ್ಐಟಿ ಕಸ್ಟಡಿಗೆ ವಹಿಸಿತ್ತು ಕೋರ್ಟ್. ಹದಿನೈದು ದಿನಗಳ ಕಾಲ ಎಸ್ಐಟಿ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂತ ಚಿನ್ನಯ್ಯ ಆಗಸ್ಟ್ 23ರಂದು ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿದ್ರು ಎಸ್ಐಟಿ ಅಧಿಕಾರಿಗಳು. ಬಳಿಕ ಮತ್ತೆ 3 ದಿನ ಕಸ್ಟಡಿ ಪಡೆದಿದ್ರು. ಚಿನ್ನಯ್ಯನಿಗೆ ವೈದ್ಯಕೀಯ ತಪಾಸಣೆ ಮಾಡಿಸಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಆ ನಂತರ ಆತನನ್ನ ಕೋರ್ಟ್ಗೆ ಹಾಜರುಪಡಿಸಿ ಇಂದಿಗೆ ಕಸ್ಟಡಿಯನ್ನ ಅಂತ್ಯಗೊಳಿಸಲಿದ್ದಾರೆ. ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ನಡೆಯಲಿದೆ. ಇನ್ನು ಬೆಳ್ತಂಗಡಿ ಕೋರ್ಟ್ಗೆ ಚಿನ್ನಯ್ಯನನ್ನ ಹಾಜರುಪಡಿಸ್ತಾರೆ ಎಸ್ಐಟಿ ಅಧಿಕಾರಿಗಳು. ಆ ನಂತರ ಚಿನ್ನಯ್ಯನ ಕಸ್ಟಡಿ ಅಂತ್ಯವಾಗುವ ಸಾಧ್ಯತೆ ಇದೆ. ಆ ನಂತರ ಏನಾಗುತ್ತೆ, ನ್ಯಾಯಾಂಗ ಬಂಧನವಾಗುವ ಸಾಧ್ಯತೆ ಕೂಡ ಇದೆ ಚಿನ್ನಯ್ಯನಿಗೆ. ಬೆಳ್ತಂಗಡಿ ತಾಲೂಕಿನ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಿ ನಂತರ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ನಂತರದ ಬೆಳವಣಿಗೆಗಳು ಏನಾಗಬಹುದು ಎಂಬುದನ್ನ ಕಾದು ನೋಡಬೇಕಿದೆ. ಇಷ್ಟೆಲ್ಲ ಆರೋಪವನ್ನ ಎದುರಿಸ್ತಾ ಇರುವಂತಹ ಚಿನ್ನಯ್ಯನಿಗೆ ನ್ಯಾಯಾಂಗ ಬಂಧನ ಕೂಡ ಆಗುವ ಸಾಧ್ಯತೆ ಇದೆ. ಬೆಳ್ತಂಗಡಿ ಠಾಣೆಯಲ್ಲಿ ತಡರಾತ್ರಿಯವರೆಗೂ ಎಸ್ಐಟಿ ವಿಚಾರಣೆ ನಡೆದಿದೆ. ಮಟ್ಟಣ್ಣನವರ್ ಹಾಗೂ ಜಯಂತ್ ಇಬ್ಬರನ್ನ ಪ್ರತ್ಯೇಕವಾಗಿ ವಿಚಾರಣೆ ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬುರುಡೆ ಇದ್ದಿದ್ದು ಎಲ್ಲಿ, ಯಾರು ತಂದ್ರು ಈ ಬುರುಡೆನ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸಿದ್ದಾರೆ. ಬೆಳ್ತಂಗಡಿ ಠಾಣೆಯಲ್ಲೇ ಇದ್ದಾರೆ ಇನ್ನೂ ಕೂಡ ಮಟ್ಟಣ್ಣನವರ್ ಹಾಗೆ ಜಯಂತ್. ಇಂದು ಕೂಡ ಇವರಿಬ್ಬರ ವಿಚಾರಣೆ ಮುಂದುವರಿಯುವ ಸಾಧ್ಯತೆ ಇದೆ. ಬೆಳ್ತಂಗಡಿ ಠಾಣೆಯಲ್ಲಿ ತಡರಾತ್ರಿಯವರೆಗೂ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ಮಟ್ಟಣ್ಣನವರ್ ಹಾಗೂ ಜಯಂತ್ ಇಬ್ಬರನ್ನ ಪ್ರತ್ಯೇಕವಾಗಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಈ ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬುರುಡೆ ಎಲ್ಲಿ ಸಿಕ್ತು ನಿಮಗೆ, ಯಾರು ತಂದ್ರು, ಇದೆಲ್ಲದ್ರ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಬೆಳ್ತಂಗಡಿ ಠಾಣೆಯಲ್ಲಿ ಇರುವ ಮಟ್ಟಣ್ಣನವರ್ ಹಾಗೆ ಜಯಂತ್ ಇವರಿಬ್ಬರನ್ನ ಪ್ರತ್ಯೇಕವಾಗಿ ವಿಚಾರಣೆ ನಡೆಸಲಾಗ್ತಾ ಇದೆ. ಹಾಗಾಗಿ ನಿನ್ನೆ ರಾತ್ರಿ 2:30ರವರೆಗೂ ವಿಚಾರಣೆ ಮುಂದುವರೆದಿದೆ. ಇಂದು ಕೂಡ ವಿಚಾರಣೆಯನ್ನ ಮುಂದುವರಿಸುವ ಸಾಧ್ಯತೆ ಇದೆ ಎಸ್ಐಟಿ ಅಧಿಕಾರಿಗಳಿಂದ. ಬುರುಡೆ ಕೇಸ್ಗೂ ಕೇರಳಕ್ಕೂ ಲಿಂಕ್ ಬಗ್ಗೆ ತನಿಖೆ ಮುಂದುವರೆದಿದೆ. ಕೇರಳ ಯೂಟ್ಯೂಬರ್ ಮನಾಫ್ಗೆ ಎಸ್ಐಟಿ ಸಂಕಷ್ಟ ಎದುರಾಗಿದೆ. ಸೋಮವಾರ ಬರೋದಾಗಿ ಹೇಳಿದ್ದಾನೆ ಈತ. ಯೂಟ್ಯೂಬರ್ ಮನಾಫ್ ಏನಿದ್ದಾನೆ ಈತ ಸೋಮವಾರ ವಿಚಾರಣೆಗೆ ಹಾಜರಾಗುವುದಾಗಿ ಎಸ್ಐಟಿಗೆ ಮೌಖಿಕವಾಗಿ ತಿಳಿಸಿದ್ದಾನೆ. ಸೆಪ್ಟೆಂಬರ್ 3ರಂದು ಮನಾಫ್ಗೆ ನೋಟಿಸ್ ಅನ್ನ ನೀಡಿದ್ರು ಎಸ್ಐಟಿ ಅಧಿಕಾರಿಗಳು.
ಹಾಗಾಗಿ ಫೋನ್ ಮೂಲಕ ಸೋಮವಾರ ಬರೋದಾಗಿ ಹೇಳಿದ್ದಾನೆ ಈ ಮನಾಫ್. ಬುರ್ಡೆ ಕೇಸ್ಗೂ ಕೇರಳಕ್ಕೂ ಲಿಂಕ್ ಇದೆ, ಹಾಗಾಗಿ ಇದ್ರ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸಿದ್ದಾರೆ. ಕೇರಳ ಯೂಟ್ಯೂಬರ್ ಮನಾಫ್ಗೆ ಎಸ್ಐಟಿ ಸಂಕಷ್ಟ ಎದುರಾಗಿದೆ. ಸೆಪ್ಟೆಂಬರ್ 3ರಂದು ಎಸ್ಐಟಿ ಈತನಿಗೆ ನೋಟಿಸ್ ಅನ್ನ ನೀಡಿತ್ತು. ನಿನ್ನೆ 10 ಗಂಟೆಗೆ ಹಾಜರಾಗಬೇಕೆಂದು ನೋಟಿಸ್ ಅನ್ನ ನೀಡಲಾಗಿತ್ತು. ಆದರೆ ಫೋನ್ ಮೂಲಕ ಈತ ಮೌಖಿಕವಾಗಿ ಉತ್ತರಿಸಿದ್ದಾನೆ. ಚಿನ್ನಯ್ಯನ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಬರಲು ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಅನ್ನ ನೀಡಿದ್ರು. ಇನ್ನು ಈ ಪ್ರಕರಣದ ಬಗ್ಗೆ ನಿಮಗೆ ಮಾಹಿತಿ ಇರುವಂತೆ ತೋರ್ತಿದೆ, ಆದ್ರಿಂದ ಏನಾದರೂ ಸಾಕ್ಷ್ಯ ಇದ್ರೆ ತರುವಂತೆ ಎಸ್ಐಟಿ ಸೂಚಿಸಿದೆ. ಈಗ ಎಲೆಕ್ಟ್ರಾನಿಕ್ ದಾಖಲೆ ಸೇರಿ ಸಾಕ್ಷ್ಯವನ್ನ ತರಲು ಎಸ್ಐಟಿ ಸೂಚಿಸಿರುವಂಥದ್ದು. ಬುರ್ಡೆ ಕೇಸ್ ಬಗ್ಗೆ ಯೂಟ್ಯೂಬ್ನಲ್ಲಿ ಕತೆ ಕಟ್ಟಿದ್ದ ಈತ. ಚಿನ್ನಯ್ಯ ಕೇಸ್ ಸಂಬಂಧ ವಿಚಾರಣೆಗೆ ಬರಲು ಎಸ್ಐಟಿ ಮುನಾಫ್ಗೆ ನೋಟಿಸ್ ಕೊಟ್ಟಿರುವಂಥದ್ದು. ಶಿರೂರು ಗುಡ್ಡ ಕುಸಿತದಲ್ಲಿ ಈತನ ತಮ್ಮ ಸಾವನ್ನಪ್ಪಿದ್ದ. ಇನ್ನು ಕೇರಳ ಭಾಗದ ಜಯಂತ್ ಮೂಲಕ ಬುರ್ಡೆ ಕತೆ ಕೇಳಿದ್ದ ಈತ. ಕಾಡಿನಿಂದ ಬುರ್ಡೆ ತಂದಿರುವ ವಿಡಿಯೋ ಕೂಡ ಈತ ಅಪ್ಲೋಡ್ ಮಾಡಿದ್ದ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಕೋರ್ಟ್ಗೆ ಬುರ್ಡೆ ಕೊಟ್ಟ ದಿನವೇ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದ. ಹಾಗಾಗಿ ಈತನಿಗೆ ಈಗ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಅನ್ನ ನೀಡಿದ್ದಾರೆ. ಓಕೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಶಿವು, ಈ ಬುರ್ಡೆ ಕೇಸ್ಗೆ ಸಂಬಂಧಪಟ್ಟಂತೆ ಇಂದು ಎಸ್ಐಟಿ ಅಧಿಕಾರಿಗಳ ಕಸ್ಟಡಿ ಅಂತ್ಯವಾಗ್ತಾ ಇದೆ ಚಿನ್ನಯ್ಯನಿಗೆ. ಜೊತೆಗೆ ಈ ಮುನಾಫ್ ಯೂಟ್ಯೂಬರ್ ಏನಿದ್ದಾನೆ ಈತನಿಗೆ ಕೂಡ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ದಾರೆ ವಿಚಾರಣೆಗೆ ಬರಬೇಕು ಅಂತ. ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಎಸ್ ತನುಜಾ, ಈ ಒಂದು ಕೇಸ್ನಲ್ಲಿ ಈಗ ಸಂಬಂಧಪಟ್ಟಂತೆ ಚಿನ್ನಯ್ಯ ಇವತ್ತಿಗೆ 15 ದಿನ ಆಗುತ್ತೆ. ಇವತ್ತು SITಯ ಕಸ್ಟಡಿಯ ದಿನ ಅಂತ್ಯ ಆಗುತ್ತೆ. ಮತ್ತೆ ಇವತ್ತು ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡುವಂತ ಸಾಧ್ಯತೆ ಇದೆ. ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡಲಿರುವಂತ SIT ಅಧಿಕಾರಿಗಳು ಮತ್ತೆ 3ರಿಂದ 4 ದಿನ ಚಿನ್ನಯ್ಯನನ್ನ ವಶಕ್ಕೆ ಕೇಳುವಂತ SIT ವಶಕ್ಕೆ ಕೇಳುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಇನ್ನ ಒಂದಷ್ಟು ಸಾಕ್ಷ್ಯಗಳ ಸಂಗ್ರಹ ಮಾಡಬೇಕಾಗಿರೋದ್ರಿಂದಾಗಿ ಮತ್ತಷ್ಟು ದಿನದ ಒಂದು ಕಸ್ಟಡಿಗೆ ಪಡೆಯುವಂತ ಸಾಧ್ಯತೆ ಇದೆ. ಇದು ಈಗಾಗ್ಲೇನೆ 15 ದಿನಗಳಿಂದ ಚಿನ್ನಯ್ಯನನ್ನ ವಶದಲ್ಲಿ ಇಟ್ಕೊಂಡು ತನಿಖೆ ಮಾಡಿರುವಂತಹ SIT ಅಧಿಕಾರಿಗಳು ಮತ್ತಷ್ಟು ಅವರ ವಿಸ್ತರಣೆಗೆ ಒಪ್ಪಿಸುವಂತೆ ನಮ್ಮ SIT ಕಸ್ಟಡಿಗೆ ಒಪ್ಪಿಸುವಂತೆ ಕೇಳುವಂತ ಸಾಧ್ಯತೆಗಳು ಕೂಡ ಇದೆ. ಬೆಳ್ತಂಗಡಿ ಠಾಣೆಯಲ್ಲಿ ನಿನ್ನೆ ತಡರಾತ್ರಿವರೆಗೂ ಕೂಡ ವಿಚಾರಣೆ ಮಾಡಿದ್ದಾರೆ. ಸೊ ಅಂದ್ರೆ ಪ್ರತಿಯೊಂದು ನಿಮಿಷವನ್ನು ಕೂಡ ಪ್ರತಿಯೊಂದು ದಿನವನ್ನು ಕೂಡ ಇಡೀ ಒಂದು ಪ್ರಕರಣದ ತನಿಖೆಯಲ್ಲಿ ಅವರನ್ನ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡುವಂತ ಹೇಳಿಕೆಗಳನ್ನು ಪಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ SIT ಅಧಿಕಾರಿಗಳು. ಈ ಪ್ರಕರಣಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಟ್ಟಣ್ಣನವರು ಹಾಗೂ ಜಯಂತ್ ಅವರನ್ನು ಕೂಡ ಪ್ರತ್ಯೇಕವಾಗಿ ವಿಚಾರಣೆ ಮಾಡಿರುವಂತದ್ದು. ಬುರ್ಡೆಯನ್ನ ತೆಗೆದುಕೊಂಡು ಬಂದಂತ ಚಿನ್ನಯ್ಯ ಎಲ್ಲಿಂದ ತೆಗೆದುಕೊಂಡು ಬಂದ್ರು, ಮೊದಲನೇ ದಿನ ಅವ್ರಿಗೂ ಹೇಳಿಕೆ ಕೊಟ್ಟಂತ ಹೇಳಿಕೆ ಏನು, ಜೊತೆ ನಂತರ 2ನೇ ದಿನ 3ನೇ ದಿನ ನಿಮ್ಮನ್ನ ಪ್ರತಿದಿನ ಭೇಟಿ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆಗಳನ್ನ ಮಾಡಿದ್ರು, ಆಮೇಲೆ ಈ ಬುರ್ಡೆಯನ್ನ ತೆಗೆದುಕೊಂಡು ಬಂದಾಗ ನೀವು ಜೊತೆಯಲ್ಲಿದ್ರ, ವಿಡಿಯೋ ಮಾಡಿದ್ರ, ಅವರು ವಿಡಿಯೋ ಬುರ್ಡೆಯನ್ನ ನಾನು ಒಬ್ಬನೇ ತೆಗೆದುಕೊಂಡು ಬಂದೆ ಅಂತ ಹೇಳಿ ಹೇಳಿದ್ರ, ಯಾವ ಪ್ರದೇಶದಿಂದ ತೆಗೆದುಕೊಂಡು ಬಂದಿದ್ದೆ ಅಂತ ಹೇಳಿ ಹೇಳಿದ್ರು. ಈ ಎಲ್ಲಾ ಅಂಶಗಳನ್ನು ಕೂಡ ಮಟ್ಟಣ್ಣನವರು ಮತ್ತೆ ಜಯಂತ್ ಅವರನ್ನ ಕೂಡ ನಿನ್ನೆ ವಿಚಾರಣೆ ಮಾಡಿ ಹೇಳಿಕೆಯನ್ನ ಪಡ್ಕೊಂಡಿರುವಂತದ್ದು. ಈ ಹಿಂದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ಮುಂದೆ ಚಿನ್ನಯ್ಯ ಅವರು ಏನ್ ಹೇಳಿಕೆಗಳು ನೀಡಿದ್ದಾರೆ ಆ ಒಂದು ಹೇಳಿಕೆಗಳನ್ನ ಇಟ್ಕೊಂಡು ಅದಕ್ಕೆ ತಕ್ಕಂತೆ ಪ್ರಶ್ನೆಗಳನ್ನ ಮಾಡ್ತಾ ಮತ್ತೆ ಕ್ರಾಸ್ ಕ್ವಶನಿಂಗು ಕೂಡ ಮಾಡುವಂತ ಕೆಲಸವನ್ನ ಮಾಡಿ ಸಾಕ್ಷ್ಯಗಳನ್ನ ಸಂಗ್ರಹಿಸಿಕೊಂಡಿರುವಂತಹದ್ದು SIT ಅಧಿಕಾರಿಗಳು. ಮತ್ತಷ್ಟು ದಿನ ವಿಸ್ತರಣೆಗೆ ಕೇಳುವಂತ ಸಾಧ್ಯತೆ ಇದೆ.
ತನುಜಾ, ಮತ್ತೆ ಇನ್ನೊಂದು ಕಡೆಗೆ ಬುರುಡೆ ಕೇಸ್ಗೆ ಏನು ಕೇರಳದಲ್ಲೂ ಕೂಡ ಲಿಂಕ್ ಇದೆ ಅನ್ನುವಂಥದ್ದು ಏನ್ ಹೇಳಲಾಗ್ತಾ ಇದೆ. ಆ ಸಂಬಂಧಪಟ್ಟಂತೆ ಯೂಟ್ಯೂಬರ್ ಮುನಾಫ್ ಏನಿದ್ದಾರೆ ಆತನಿಗೂ ಕೂಡ ನೋಟಿಸ್ ಕೊಟ್ಟಿರುವಂತದ್ದು. ಯೂಟ್ಯೂಬರ್ ಮುನಾಫ್ ನಿಮ್ಗೆ ಶಿರೂರು ಗುಡ್ಡ ಕುಸಿದಂತ ಸಂದರ್ಭದಲ್ಲಿ ಲಾರಿ ಏನು ಆ ಗುಡ್ಡ ಕುಸಿತಕ್ಕೆ ಒಳಗಾಗಿತ್ತು, ಅಲ್ಲಿ ಲಾರಿ ಡ್ರೈವರ್ ನಾಪತ್ತೆ ಆಗಿದ್ರು. ಸುಮಾರು 15 ದಿನಗಳ ನಂತರ ಡ್ರೈವರ್ ಪತ್ತೆ ಆಗಿದ್ರು. ಆ ಲಾರಿಯ ಮಾಲೀಕ ಈ ಮುನಾಫು ಯೂಟ್ಯೂಬ್ ಚಾನಲ್ ಕೂಡ ನಡೆಸ್ತಾ ಇದ್ರು. ಈ ಯೂಟ್ಯೂಬ್ ಚಾನಲ್ ನಡೆಸುವಂತ ಸಂದರ್ಭದಲ್ಲಿ ಈ ಒಂದು ಬುರುಡೆ ಪ್ರಕರಣಕ್ಕೆ ಚಿನ್ನಯ್ಯ ಯಾವಾಗ ಕೋರ್ಟ್ಗೆ ತೆಗೆದುಕೊಂಡು ಹೋಗಿ ಬುರುಡೆಯನ್ನು ಸಬ್ಮಿಟ್ ಮಾಡ್ತಾನೆ, ಆ ಸಂದರ್ಭದಲ್ಲಿ ಕೂಡ ಮುನಾಫ್ ಬಂದಿದ್ರು ಅಂತ ಹೇಳಲಾಗ್ತಿದೆ. ಮತ್ತೆ ಅವತ್ತೇನೆ ಈ ಒಂದು ಸುದ್ದಿಯನ್ನು ಕೂಡ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿರುವಂತದ್ದು. ಈ ಒಂದು ಸಂಬಂಧಪಟ್ಟಂತೆ ಈಗ SIT ಅಧಿಕಾರಿಗಳು ಅವರಿಗೆ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಹೇಗೆ ಸಮೀರ್ಗೆ ನೋಟಿಸ್ ಕೊಟ್ಟಿದ್ರು ಈ ಒಂದು ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಮಾಡಿದ್ದಕ್ಕೆ, ಅಂದ್ರೆ ನಿಮ್ಮಲ್ಲಿ ಏನೆಲ್ಲ ಸಾಕ್ಷಿಗಳಿದಾವೆ, ಯಾವ ಆಧಾರದ ಮೇಲೆ ನೀವು ಈ ಒಂದು ಸುದ್ದಿಯನ್ನ ಅಪ್ಲೋಡ್ ಮಾಡಿದಿರಿ, ನಿಮ್ಮ ಹತ್ರ ಏನಾದ್ರೂ ಸಾಕ್ಷಿಗಳಿದ್ರೆ SIT ಗೆ ಒದಗಿಸಿ ಅನ್ನುವಂಥದ್ದನ್ನು ಕೂಡ ನೋಟಿಸ್ ಅಲ್ಲಿ ಕೇಳ್ಕೊಂಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮುನಾಫು ಕೂಡ ಹಾಜರಾಗಿ ಅವರು ಯಾವ ಸೋರ್ಸಿನ ಅಡಿಯಲ್ಲಿ ಈ ಒಂದು ಸುದ್ದಿಯನ್ನ, ಈ ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದಾರೆ, ಸೊ ಅವರಿಗೆ ಏನೆಲ್ಲ ಸೋರ್ಸ್ ಇತ್ತು, ಏನೆಲ್ಲ ದಾಖಲೆಗಳಿತ್ತು, ಜೊತೆಗೆ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿದಂತ ಸಂದರ್ಭದಲ್ಲಿ ಯೂಟ್ಯೂಬ್ ನಲ್ಲೇ ಅವರು ಈ ಸುದ್ದಿ ವಿಚಾರಕ್ಕೆ ಕೊಟ್ಟಿರುವಂತಹ ಒಂದು ಸುದ್ದಿ ಏನಿದೆ, ಆ ಸುದ್ದಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಹೇಳಿಕೆಗಳನ್ನ ಪಡ್ಕೊಳ್ಳುವಂತ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ಮುನಾಫು SIT ಮುಂದೆ ಕೂಡ ಬರುವಂತ ಸಾಧ್ಯತೆ ಇದೆ. ಬಂದು ಅವರ ಹೇಳಿಕೆಗಳನ್ನು ಕೂಡ ದಾಖಲಿಸಬಹುದು. ಯಾವ ಕಾರಣಕ್ಕೆ ಇದು ನಾನು ವಿಡಿಯೋ ಅಪ್ಲೋಡ್ ಮಾಡಿದೆ, ಬುರುಡೆಯನ್ನ ಚಿನ್ನಯ್ಯ ತೆಗೆದುಕೊಂಡು ಬಂದು ಕೊಟ್ಟಿರುವಂತ ದಿನವೇನೆ ವಿಡಿಯೋ ಅಪ್ಲೋಡ್ ಮಾಡಿದ್ದು, ಅದರಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆ ಅವ್ರಿಗೂ ಕೂಡ ಭೇಟಿ ನೀಡಿದ್ದಂಥದ್ದು, ಈ ಎಲ್ಲಾ ಅಂಶಗಳೇನಿದಾವೆ ಆ ಅಂಶಗಳಿಗೆ ಒಂದಷ್ಟು ಕ್ಲಾರಿಟಿಗಳನ್ನ ಕೇಳೋದಿಕ್ಕೆ ಮುನಾಫ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಮುನಾಫ್ ಬಂದ್ರೆ SIT ಅಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೋ ಅದಕ್ಕೆ ಅವರು ಉತ್ತರ ಕೊಡುವಂತ ಸಾಧ್ಯತೆ ಇದೆ. ಅನಂತರದಲ್ಲಿ ಬಹಳ ಮುಖ್ಯವಾಗಿ ಈಗ ಏನು ಕೇರಳಕ್ಕೆ ನಂಟು ಅಂದ್ರೆ ಈತ ಮುನಾಫ್ ಯೂಟ್ಯೂಬರ್ ಆಗಿರೋದ್ರಿಂದ, ಯಥಾವತ್ತಾಗಿ ಸುದ್ದಿಯನ್ನ ಮಾಡಿರೋದ್ರಿಂದ, ಒಂದೇ ಸಂದರ್ಭದಲ್ಲಿ ಈ ಸುದ್ದಿಯ ಫಾಲೋಅಪ್ ಅಲ್ಲಿ ಇದ್ದಿದ್ರಿಂದಾಗಿ ಇವರಿಗೆ ಹೆಚ್ಚಿನ ಮಾಹಿತಿ ಏನಿದೆ, ಸೋರ್ಸ್ ಏನಿದೆ ಅನ್ನುವಂಥದ್ದು ಕೂಡ ಕೇಳುವಂತ ಸಾಧ್ಯತೆ ಇದೆ. ಮತ್ತೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಭೇಟಿಯಾದಂತ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆ ಆಯ್ತು ಅಥವಾ ಏನೆಲ್ಲ ಸಂದರ್ಶನ ಆಯ್ತು, ಅವ್ರೇನ್ ಮಾಹಿತಿ ಕೊಟ್ರು, ಚಿನ್ನಯ್ಯನ ಮಾಹಿತಿ ಯಾರು ಕೊಟ್ಟಿದ್ದು, ಈ ಕೇಸನ್ನ ಫಾಲೋಅಪ್ ಮಾಡುವಂತ ಸಂದರ್ಭದಲ್ಲಿ ಏನೆಲ್ಲ ಸಾಕ್ಷ್ಯಗಳು, ಏನೆಲ್ಲ ಡಾಕ್ಯುಮೆಂಟ್ಸ್ ಇತ್ತು, ನಿಮ್ಮ ಅಧಿಕೃತತೆ ಏನು ಅನ್ನುವಂಥದ್ದನ್ನ ಕೇಳುವಂತ ಸಾಧ್ಯತೆಗಳು ಕೂಡ SIT ಅಧಿಕಾರಿಗಳು ಮುನಾಫ್ನ ಪ್ರಶ್ನೆ ಮಾಡುವಂತ, ಹೇಳಿಕೆ ದಾಖಲಿಸಿಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ತನುಜಾ, ಓಕೆ, ಧನ್ಯವಾದಗಳು ಶಿವು ನಿಮ್ಮೆಲ್ಲ ಮಾಹಿತಿಗೆ.